ಕರ್ತನಲ್ಲಿ ಪ್ರೀತಿಯ ನನ್ನ ಆತ್ಮೀಯ ದೇವಜನರೇ, ತಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗಾದರೆ ಬನ್ನಿ, ದೇವರು ಈ ದಿನದಲ್ಲಿ ಸಮಯದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೋಗುವಾಗ ಬರುವಾಗ ಆತನ ಆಶೀರ್ವಾದ ಬೇಕೇ ಬೇಕು. ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪೂರ್ಣನಾಗಿರುವ ಪರಲೋಕದ ದೇವರೇ, ಹೋಪ್ ಮಾಧ್ಯಮದ ಮೂಲಕವಾಗಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಾ ಇರುವಂಥ ನಮ್ಮ ಎಲ್ಲ ವಿಶ್ವಾಸಿಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಎಷ್ಟೋ ಜನರು ಕಣ್ಣೀರಿನಿಂದ ದುಃಖದಲ್ಲಿದ್ದಾರೆ ಸ್ವಾಮಿ, ಅವರಿಗೆಲ್ಲ ವಿಷಯದಲ್ಲಿ ಬಿಡುಗಡೆಯನ್ನು ಕೊಡು ಕರ್ತನೆ. ಈ ಒಂದು ನೂತನವಾದಂಥ ವರ್ಷವನ್ನು ಎದುರು ನೋಡುತ್ತಾ ಇರುವಂಥ ಸಮಯದಲ್ಲಿ ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳದೆ ಅವರು ನೂತನ ಸ್ವಭಾವವುಳ್ಳವರಾಗಿ ಬೆಳಿಲಿಕ್ಕಾಗುವಂತೆ ಕೃಪೆಯನ್ನು ಕೊಡು ಸ್ವಾಮಿ. ಅವರಿಗೆಲ್ಲ ವಿಷಯದಲ್ಲಿ ಬಿಡುಗಡೆಯನ್ನು ಕೊಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೇನ್. ಭಾಳ ಸಂತೋಷ ಪ್ರಿಯ ವೀಕ್ಷಕರೇ, ದೇವರ ಆಶೀರ್ವಾದದಿಂದ ದೇವರ ಮಕ್ಕಳಾಗಿರುವಂಥ ನಮ್ಮ ಜೀವಿತದಲ್ಲಿ ಎಷ್ಟೋ ಸಾರಿ ನಾವು ದುಃಖದಲ್ಲಿ ಕಣ್ಣೀರಿನಲ್ಲಿರುವಾಗ ಈ ಲೋಕದ ಜನರು ನಮ್ಮನ್ನು ಪ್ರೀತಿಸದೆ ನಮಗೆ ಮನಸ್ಸು ಚುಚ್ಚುವಂಥ ರೀತಿಯಲ್ಲಿ ಮಾತನಾಡುವಾಗ ನಮಗೆ ಅನೇಕ ನೋವುಗಳುಂಟಾಗುತ್ತೆ ಪ್ರಿಯರೇ. ಎಷ್ಟೋ ಸಾರಿ ನೀವು ಸಮಾಜದಲ್ಲಿ ಜೀವಿಸುತ್ತಾ ಇರಬಹುದು, ಕುಟುಂಬದಲ್ಲಿ ಜೀವಿಸುತ್ತಾ ಇರಬಹುದು, ಅಥವಾ ಒಂದು ಸಭೆಯಲ್ಲಿ ಜೀವಿಸುತ್ತಾ ಇರಬಹುದು. ಅನೇಕರು ನಿಮ್ಮನ್ನು ನಿಂದನೆ ಮಾಡಬಹುದು, ನಿಮಗೆ ಅನೇಕ ರೀತಿಯಲ್ಲಿ ಬೈಗುಳಗಳನ್ನು ಮಾಡಬಹುದು ಪ್ರಿಯರೇ. ಆದರೆ ಭಯಪಡುವ ಅವಶ್ಯಕತೆ ಇಲ್ಲ. ಈ ಲೋಕದ ಜನರು ನಿಮ್ಮನ್ನು ಕೈ ಬಿಟ್ಟಾಗಲೂ ಕೂಡ ನಿಮ್ಮನ್ನು ಬಲಪಡಿಸುವುದಕ್ಕೆ, ನಿಮ್ಮನ್ನು ಕಾಪಾಡುವುದಕ್ಕೆ ಒಬ್ಬ ನಿರ್ವಾತನಾಗಿದ್ದಾನೆ. ಆತನೇ ಜೀವ ಸ್ವರೂಪನಾದಂಥ ಯೇಸು ಕ್ರಿಸ್ತನಾಗಿದ್ದಾನೆ. ಈ ಲೋಕದಲ್ಲಿ ನಮಗೋಸ್ಕರವಾಗಿ ಪ್ರೀತಿಸುವ ದೇವರು ಎಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನು, ಯೇಸು ಕ್ರಿಸ್ತನಿಂದ ಸಮಾಧಾನ ಇದೆ, ದೇವರಿಂದ ಬಿಡುಗಡೆ ಇದೆ, ದೇವರಿಂದ ಎಲ್ಲ ವಿಷಯದಲ್ಲಿಯೂ ದೇವರು ನಮ್ಮ ಅಗತ್ಯಗಳನ್ನು ಪೂರೈಸುವಂಥವನಾಗಿದ್ದಾನೆ. ಈ ದಿನ ಸಂದೇಶದಲ್ಲಿ ನಾವು ಪ್ರೀತಿಸಲ್ಪಟ್ಟಿದ್ದೇವೆ ಎಂಬುದಾಗಿ, ದೇವರ ಎಣಿಕೆಯಲ್ಲಿ ನಾವು ಹೇಗಿದ್ದೇವೆ, ದೇವರು ಹೇಳುವಂಥದ್ದು, ನಾನು ನಿಮ್ಮನ್ನು ಪ್ರೀತಿಸುತ್ತಾ ಇದ್ದೇನೆ. ನೀವು ಪ್ರೀತಿಸುತ್ತಾ ಇದ್ದೀರಾ? ದೇವರ ವಾಕ್ಯದಲ್ಲಿ ಯೆರೆಮೀಯನು ಬರೆದಂಥ ಪ್ರವಾದನೆ ಗ್ರಂಥ 31ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುತ್ತೇವೆ, ಇಸ್ರಾಯೇಲ್ನ ಕುರಿತು ಹೇಳುವಂಥ ಮಾತು, ನಾನು ನಿನ್ನನ್ನು ಪ್ರೀತಿಸುವುದು ಶಾಶ್ವತವಾದ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದಲೇ ಸೆಳೆದುಕೊಂಡಿದ್ದೇನೆ. ಪ್ರಿಯ ದೇವಜನರೇ, ಈ ವಾಕ್ಯವನ್ನು ಗಮನಿಸುವಾಗ ನಾನು ನಿಮ್ಮನ್ನು ಪ್ರೀತಿಸುವುದು ಶಾಶ್ವತವಾದಂಥ ಪ್ರೇಮದಿಂದಲೇ. ಈ ಲೋಕದ ಜನರು ನಮ್ಮನ್ನು ಶಾಶ್ವತವಾಗಿ ಪ್ರೀತಿ ಮಾಡುವುದಿಲ್ಲ ಪ್ರಿಯರೇ. ಅಥವಾ ಒಂದು ಸಭೆಯ ಜನರು ನಮ್ಮನ್ನು ಪ್ರೀತಿ ಮಾಡದೇ ಇರಬಹುದು, ಕುಟುಂಬದಲ್ಲಿ ನಮ್ಮನ್ನು ಪ್ರೀತಿ ಮಾಡದೇ ಇರಬಹುದು. ಆದರೆ ನಿಮ್ಮನ್ನು ಶಾಶ್ವತವಾಗಿ ಪ್ರೀತಿ ಮಾಡುವುದಕ್ಕೆ ದೇವರಿದ್ದಾನೆ. ಆ ದೇವರಿಗೆ ನಿಮ್ಮ ಹೃದಯವನ್ನು ನೀವು ಕೊಡಬೇಕಾಗಿದೆ. ದೇವರ ವಾಕ್ಯವನ್ನು ಓದುವುದರ ಮೂಲಕವಾಗಿ, ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದರ ಮೂಲಕವಾಗಿ, ಆತನ ಚಿತ್ತಕ್ಕೆ ವಿಧೇಯರಾಗುವುದರ ಮೂಲಕವಾಗಿ ದೇವರು ನಿಮ್ಮ ಸಂಗಡ ಇರುವಾತನಾಗಿದ್ದಾನೆ. ಇವತ್ತು ನಿಮ್ಮ ಕುಟುಂಬಗಳಲ್ಲಿ ಎಷ್ಟು ಸಮಯವನ್ನು ದೇವರಿಗೆ ಕೊಡ್ತಾ ಇದ್ದೀರಾ? ಪರಿಶುದ್ಧವಾದ ಸಬ್ಬತ್ತಿನ ದಿನದಲ್ಲಿ ನೀವು ಎಷ್ಟು ಸಮಯಕ್ಕೆ ಸರಿಯಾಗಿ ನೀವು ದೇವರ ಆಲಯಕ್ಕೆ ಹೋಗ್ತಾ ಇದ್ದೀರಾ? ಕುಟುಂಬದ ಪ್ರಾರ್ಥನೆಯನ್ನು ಯಾವ ಸಮಯದಲ್ಲಿ ಮಾಡ್ತಾ ಇದ್ದೀರಾ? ಇವತ್ತು ನೀವು ದೇವರ ದೃಷ್ಟಿಗೆ ಯೋಗ್ಯರಾಗಿ ನೀವು ಜೀವಿಸುವಾಗ ಆತನ ಕೃಪಾ ಕಟಾಕ್ಷದಿಂದ ದೇವರು ಹೇಳುವಂಥ ಮಾತು ಇಸ್ರಾಯೇಲರ ಕುರಿತು, ಮಗನೇ ಮಗಳೇ, ನಾನು ನಿನ್ನನ್ನು ಪ್ರೀತಿಸುವುದು ಶಾಶ್ವತವಾದಂಥ ಪ್ರೇಮದಿಂದಲೇ. 121ನೇ ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ, ಇಗೋ ಇಸ್ರಾಯೇಲರನ್ನು ಕಾಯುವಾತನು, ಆತನು ತೂಕಡಿಸುವವನಲ್ಲ, ನಿದ್ರಿಸುವವನಲ್ಲ, ನಿಮ್ಮನ್ನು ಕಾಯುವಾತನು ಯೆಹೋವನೇ ಎಂಬುದಾಗಿ. ಇವತ್ತು ದೇವರು ನಮ್ಮ ವಿಷಯದಲ್ಲಿ ಆತನು ಯಾವಾಗಲೂ ಕಾಯುವಾತನಾಗಿದ್ದಾನೆ. ದಾವೀದನು ತನ್ನ ಕೀರ್ತನೆ 23:1 ಹೇಳುವಂಥದ್ದು, ಯೆಹೋವನು ನನಗೆ ಕುರುಬನಾಗಿದ್ದಾನೆ, ನನಗೆ ಯಾವ ಕೊರತೆ ಇಲ್ಲ. ಇವತ್ತು ಕೊರತೆ ಮಾಡಿಕೊಳ್ಳುತ್ತಾ ಇರುವಂಥವರು ನಾವು. ಯಾಕೆ? ನಮ್ಮ ಜೀವಿತದಲ್ಲಿ ನಾವು ನಡೆದುಕೊಳ್ಳುವ ರೀತಿ,
ದೇವರಿಗೆ ಸಮಯವನ್ನು ಕೊಡದೇ ಇರುವಂಥದ್ದು, ದೇವರ ಆಲಯಕ್ಕೆ ಹೋಗದೇ ಇರುವಂಥದ್ದು, ಕುಟುಂಬದ ಪ್ರಾರ್ಥನೆಯನ್ನು ಮಾಡದೇ ಇರುವಂಥದ್ದು, ಸತ್ಯವೇದವನ್ನು ಓದದೇ ಇರುವಂಥದ್ದು, ಈ ಎಲ್ಲ ವಿಚಾರಗಳನ್ನು ನಮ್ಮ ಜೀವಿತದಲ್ಲಿ ಇಟ್ಕೊಂಡಾಗ ದೇವರು ನಮ್ಮನ್ನು ಪ್ರೀತಿಸುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಇವತ್ತು ದೇವರು ನಿಮ್ಮನ್ನು ಪ್ರೀತಿಯಿಂದ ಕರೀತಾ ಇದ್ದಾನೆ. ಮಗನೇ, ಮಗಳೇ, ನೀನು ನನ್ನ ಸಮೀಪಕ್ಕೆ ಬರುವುದಾದರೆ ನಾನು ನಿನ್ನನ್ನು ಪ್ರೀತಿಸುವುದು ಶಾಶ್ವತವಾದಂಥ ಪ್ರೇಮದಿಂದಲೇ. ಹಾಗಾಗಿ ಆ ಶಾಶ್ವತವಾದಂಥ ಪ್ರೇಮ ಹೇಗಿರಬೇಕೆಂಬುದಾಗಿ ನೋಡುವಾಗ ಧರ್ಮೋಪದೇಶಕ ಕಾಂಡ 7ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡುವಾಗ, ಯೆಹೋವನು ನಿಮ್ಮನ್ನು ಪ್ರೀತಿಸಿ ತಾನು ನಿಮ್ಮ ಪಿತೃಗಳಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಬೇಕೆಂದು ಐಗುಪ್ತರ ಅರಸನಾದ ಫರೋಹನ ಕೈಕೆಳಗೆ ದಾಸರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿ ತನ್ನ ಭುಜಬಲವನ್ನು ಪ್ರಯೋಗಿಸಿ ಆ ದೇಶದೊಳಗಿಂದ ಬರಮಾಡಿದನು ಎಂಬುದಾಗಿ ನೋಡುತ್ತೇವೆ. ಪ್ರಿಯ ದೇವಜನರೇ, ಎಂಥ ಅದ್ಭುತವಾದ ಮಾತುಗಳು. ಇಸ್ರೇಲ್ ಜನಾಂಗ 430 ವರ್ಷಗಳ ಕಾಲದಲ್ಲಿ ಐಗುಪ್ತ ದೇಶದಲ್ಲಿ ಫರೋಹನ ಆಸ್ಥಾನದಲ್ಲಿ ಅವರು ಬಿಟ್ಟಿ ಕೆಲಸವನ್ನು ಮಾಡ್ತಾ ಇದ್ರು ಪ್ರಿಯರೇ. ಆ 430 ವರ್ಷಗಳಲ್ಲಿ ಅವರ ಮಕ್ಕಳ ಸ್ಥಿತಿ ಏನಾಯಿತು? ಅವರ ಜೀವಿತದಲ್ಲಿ ಎಷ್ಟು ಕಷ್ಟವನ್ನು ಅವರು ಪಟ್ಟಿರ್ಬೋದು ಪ್ರಿಯರೇ. ಒಂದು ವೇಳೆ ಅವರಿಗೆ ಸರಿಯಾದಂಥ ಆಹಾರ ಇರಲಿಲ್ಲ, ಅವರಿಗೆ ಸರಿಯಾದಂಥ ನಿದ್ರೆ ಇರಲಿಲ್ಲ. ಯಾಕೆಂದರೆ ನಾವು ವಿಮೋಚನಾ ಕಾಂಡ 5ನೇ ಅಧ್ಯಾಯ ಎಲ್ಲವನ್ನು ಓದುತ್ತಾ ಬರುವಾಗ ಫರೋಹನು ಯಾವ ರೀತಿಯಲ್ಲಿ ಅವರಿಗೆ ಕಠಿಣವಾದಂಥ ಶಿಕ್ಷೆಯನ್ನು ಕೊಡ್ತಾ ಇದ್ದ, ಬಿಟ್ಟಿ ಕೆಲಸವನ್ನು ಮಾಡಿಸ್ತಾ ಇದ್ದ. ಅವರಿಗೆ ಸರಿಯಾದಂಥ ರೀತಿಯಲ್ಲಿ ನೆಮ್ಮದಿ ಇರಲಿಲ್ಲ ಪ್ರಿಯರೇ. ಅಂಥ ಇಸ್ರಾಯೇಲ್ ಜನ ಏನು ಐಗುಪ್ತ ದೇಶದಲ್ಲಿ 430 ವರ್ಷಗಳ ಕಾಲ ಇರುವಾಗ ದೇವರ ಪ್ರೀತಿ ಎಂಥ ಅಪಾರವಾದಂಥ ಪ್ರೀತಿ ಪ್ರಿಯ ವೀಕ್ಷಕರೇ. ಈಗ ದೇವರ ಒಂದು ಎಣಿಕೆಯಲ್ಲಿ ನಾವು ಏನಾಗಿದ್ದೇವೆ? ಒಂದು ವೇಳೆ ಅವರು ಸುಮ್ಮನೆ ಬಿಟ್ಟಿ ಕೆಲಸ ಮಾಡ್ತಾ ಇದ್ರು, ಅವರು ಆ ರಾಜನು ಕೊಡುವಂಥ ಆಹಾರವನ್ನು ತಿನ್ಕೊಂಡು ಹೋಗ್ತಾ ಇದ್ರು. ಎಂಥ ಕಷ್ಟದ ಪರಿಸ್ಥಿತಿ. ಒಂದು ವೇಳೆ ಅವರ ಮಕ್ಕಳ ಪರಿಸ್ಥಿತಿ ಸರಿಯಾಗಿ ವಿದ್ಯಾಭ್ಯಾಸ ಇಲ್ಲ. ಇವತ್ತು ಕೂಡ ಸಮಾಜದಲ್ಲಿ ಅನೇಕ ದೇಶಗಳಲ್ಲಿ ಅನೇಕ ಹಳ್ಳಿಗಳಲ್ಲಿ ಇಂಥ ಸ್ಥಿತಿ ಇದೆ ಪ್ರಿಯರೇ. ಒಂದು ವೇಳೆ ಸಮಾಜ ಅವರನ್ನು ದೂರ ಇಟ್ಟಿರಬಹುದು, ಅಥವಾ ಸಭೆಯವರನ್ನು ದೂರ ಇಟ್ಟಿರ್ಬೋದು. ಕುಟುಂಬದಲ್ಲಿ ಒಂದು ವೇಳೆ ಅವರು ಯಾರನ್ನು ಕೂಡ ಸರಿಯಾಗಿ ಗಮನಕ್ಕೆ ತೆಗೆದುಕೊಳ್ಳದೆ ಕುಟುಂಬದಿಂದ ದೂರ ಇಟ್ಟಿರ್ಬೋದು ಪ್ರಿಯರೇ. ಆದರೆ ದೇವರು ನಮ್ಮನ್ನು ಪ್ರೀತಿಸಿ ಕರೆಯುವಂಥವನಾಗಿದ್ದಾನೆ. ಇಸ್ರಾಯೇಲರ ಕೂಗು ಯೆಹೋವ ದೇವರಿಗೆ ಮುಟ್ಟಿ ಆತನು ಮೋಶೆಯ ಮೂಲಕವಾಗಿ ಅವರನ್ನು ಐಗುಪ್ತ ದೇಶದಿಂದ ಹೇಗೆ ಬಿಡಿಸಿದ ಎಂಬುದಾಗಿ ಈ ವಾಕ್ಯ ಇಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ ಪ್ರಿಯರೇ. ಯಾಕೆಂದರೆ ಯೆಹೋವನು ನಿಮ್ಮನ್ನು ಪ್ರೀತಿಸಿ ತಾನು ನಿಮ್ಮ ಪಿತೃಗಳಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಬೇಕೆಂದು ದೇವರು ತನ್ನ ಭುಜಬಲದಿಂದ ಪ್ರಯೋಗಿಸಿ ಆ ದೇಶದೊಳಗಿಂದ ನಿಮ್ಮನ್ನು ಬರಮಾಡಿದನು. ಆದರೆ ಇಸ್ರಾಯೇಲರು ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಿಲ್ಲ. ಅದೇ ಧರ್ಮೋಪದೇಶಕ ಕಾಂಡ ಮೊದಲನೇದಾಗಿ ದೇವರ ಪ್ರೀತಿಯಿಂದ ಪ್ರಮಾಣಪೂರ್ವಕವಾಗಿ ಮಾಡಿದ ಕೃಪೆಯ ವಾಗ್ದಾನ ಏನಾಗಿದೆ ಎಂಬುದಾಗಿ ನೋಡುವಾಗ ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 12ನೇ ವಚನವನ್ನು ನಾವು ಗಮನಿಸುವಂಥ ಸಮಯದಲ್ಲಿ, ನೀವು ಈ ವಿಧಿಗಳನ್ನು ಲಕ್ಷ್ಯವಿಟ್ಟು ಅನುಸರಿಸಿದರೆ ಅದಕ್ಕೆ ಪ್ರತಿಯಾಗಿ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ಕೃಪೆಯನ್ನು ನಿಮ್ಮಲ್ಲಿ ನೆರವೇರಿಸುವವನಾಗಿ ನಿಮ್ಮನ್ನು ಪ್ರೀತಿಸಿ ಅಭಿವೃದ್ಧಿಪಡಿಸಿ ಹೆಚ್ಚಿಸುವೆನು ಎಂಬುದಾಗಿ ನಾವು ನೋಡುತ್ತೇವೆ. ಮಗನೇ, ಮಗಳೇ, ನಾನು ನಿಮ್ಮ ಪಿತೃಗಳಿಗೆ ಪ್ರಮಾಣಪೂರ್ವಕವಾಗಿ ವಾಗ್ದಾನ ಮಾಡಿದ್ದೇನೆ. ಆ ವಾಗ್ದಾನ ಏನೆಂದರೆ ನಾನು ನಿಮ್ಮನ್ನು ಪ್ರೀತಿಸಿ ನಿಮ್ಮನ್ನು ಅಭಿವೃದ್ಧಿಪಡಿಸ್ತೇನೆ ಎಂಬುದಾಗಿ. ಪ್ರಿಯ ದೇವಜನರೇ, ಇವತ್ತು ದೇವರು ನಮ್ಮನ್ನು ಪ್ರೀತಿಸುವುದರ ಜೊತೆಗೆ ನಮ್ಮನ್ನು ಅಭಿವೃದ್ಧಿಪಡಿಸುವಂಥವನಾಗಿದ್ದಾನೆ. ಯಾಕೆಂದರೆ ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನದಲ್ಲಿ, ನಾನಾದರೂ ಅವುಗಳಿಗೆ ಜೀವವೂ ಇರಬೇಕೆಂತಲೂ ಸಮೃದ್ಧಿಯಾಗಿರಬೇಕೆಂತಲೂ ಯೇಸು ಕ್ರಿಸ್ತನು ಹೇಳುವ ಮಾತನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತದೆ ಪ್ರಿಯರೇ. ಇವತ್ತು ನಿಮ್ಮಲ್ಲಿ ಸಮೃದ್ಧಿ ಇದೆಯದೇ ಪ್ರಿಯರೇ? ನಿಮ್ಮಲ್ಲಿ ಆಶೀರ್ವಾದ ಇದೆಯಾ? ನೋಡಿ, ಐಗುಪ್ತ ದೇಶದಿಂದ ಇಸ್ರಾಯೇಲರನ್ನ ದೇವರು ನಾನು ವಾಗ್ದಾನ ಮಾಡಿ ಪ್ರಮಾಣಪೂರ್ವಕವಾಗಿ ನಿಮ್ಮನ್ನು ಬಿಡಿಸುವುದರ ಜೊತೆಗೆ ನಿಮ್ಮನ್ನು ಅಭಿವೃದ್ಧಿಪಡಿಸ್ತೇನೆ ಎಂಬುದಾಗಿ
ದೇವರು ಅಲ್ಲಿ ಅಭಯವನ್ನು ನೀಡುವಂಥದ್ದನ್ನು ನಾವು ನೋಡುತ್ತೇವೆ. ಯಾಕೆಂದರೆ ಆತನ ಪ್ರೀತಿ ಅಪಾರವಾದದ್ದು, ಆತನ ಪ್ರೀತಿ ಶಾಶ್ವತವಾದದ್ದು. ಈ ಲೋಕದ ಜನರ ಪ್ರೀತಿಗಿಂತಲೂ ಶ್ರೇಷ್ಠವಾದಂಥ ಪ್ರೀತಿ. ಒಂದು ವೇಳೆ ದೇವರ ವಾಕ್ಯದ ನೋಡುತ್ತೇವೆ, ಎತ್ತ ತಾಯಿ ನಿಮ್ಮನ್ನು ಮರೆತರೆ ಮರೆತಾಳು, ಆದರೆ ನಾನು ನಿನ್ನನ್ನು ಎಂದಿಗೂ ಮರೆಯುವುದಿಲ್ಲ ಎಂಬುದಾಗಿ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ. ದೇವರ ಪ್ರೀತಿ ಎಂಥ ಅದ್ಭುತವಾದಂಥ ಪ್ರೀತಿ, ಎಂಥ ಶಾಶ್ವತವಾದಂಥ ಪ್ರೀತಿ. ಪ್ರಿಯ ವೀಕ್ಷಕರೇ, ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ದುಃಖದಲ್ಲಿ ಕಣ್ಣೀರಿನಲ್ಲಿ ಅಯ್ಯೋ ನನ್ನನ್ನು ಪ್ರೀತಿಸುವಂಥವರು ಯಾರೂ ಇಲ್ಲ, ನಮ್ಮನ್ನು ಪ್ರೀತಿಸುವುದಕ್ಕೆ ಯಾರೂ ಇಲ್ಲ ಎಂಬುದಾಗಿ ಕಣ್ಣೀರಿನಿಂದ ನೀವು ಮೊರೆ ಇಡುವುದಾದರೆ ಯೇಸು ಕ್ರಿಸ್ತನು ನಿಮ್ಮನ್ನು ಪ್ರೀತಿಸುವಂಥವನಾಗಿದ್ದಾನೆ. ಹಾಗಾಗಿ ಈಗಿನ ಕಾಲದ ಪ್ರೀತಿ ಇತರರೊಂದಿಗೆ ಹೇಗೆ ಇರಬೇಕೆಂಬುದಾಗಿ ನೋಡುವಾಗ ಯೋಹಾನನು ಬರೆದಂಥ ಸುವಾರ್ತೆ 13ನೇ ಅಧ್ಯಾಯ 34ನೇ ವಚನವನ್ನು ನಾವು ಗಮನಿಸುವಂಥ ಸಮಯದಲ್ಲಿ, ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರನ್ನು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ತನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು ಅಂದನು. ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನು ಹೇಳಿದ ಮಾತು ಈಗಿನ ಕಾಲದಲ್ಲಿ ಪ್ರೀತಿ ಹೇಗೆ ಇರಬೇಕೆಂಬುದಾಗಿ ನೋಡುವಾಗ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದಾಗಿ ದೇವರು ಕರೆ ನೀಡುವಂಥವನಾಗಿದ್ದಾನೆ. ಇವತ್ತು ಸಭೆಗಳಲ್ಲಿ ಪ್ರೀತಿ ಇಲ್ಲ, ಸಮಾಜದಲ್ಲಿ ಪ್ರೀತಿ ಇಲ್ಲ, ಕುಟುಂಬದಲ್ಲಿ ಪ್ರೀತಿ ಇಲ್ಲ. ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಇದ್ದರೆ ಅವರಲ್ಲಿ ಪ್ರೀತಿ ಇರುವುದಿಲ್ಲ, ಮಕ್ಕಳಲ್ಲಿ ತಂದೆಯ ನಡುವೆ ಒಂದು ಸಂಬಂಧಗಳಲ್ಲಿ ಪ್ರೀತಿ ಇಲ್ಲ. ಹಾಗಾಗಿ ಆ ಪ್ರೀತಿಯ ಶ್ರೇಷ್ಠತೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ. ಈಗಿನ ಕಾಲದ ಪ್ರೀತಿ, ದೇವರ ವಾಕ್ಯ ಹೇಳುತ್ತೆ, ನಿಮ್ಮಲ್ಲಿ ನಿಜವಾದಂಥ ಪ್ರೀತಿ ಹೇಗಿರಬೇಕು ಅಂತಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಯಾವಾಗ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿ ಒಬ್ಬರ ತಪ್ಪುಗಳನ್ನು ಕ್ಷಮಿಸಿ ನೀವು ಜೀವಿಸುತ್ತೀರೋ ಆವಾಗ ನನ್ನ ಶಿಷ್ಯರಾಗುವುದಕ್ಕೆ ಸಾಧ್ಯ ಎಂಬುದಾಗಿ ದೇವರು ಕರೆ ನೀಡ್ತಾ ಇದ್ದಾನೆ. ನೀವು ನನ್ನ ಮಕ್ಕಳಾಗಲಿಕ್ಕೆ ಸಾಧ್ಯ, ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು. ಎಲ್ಲರೂ ಕೂಡ ಇವರು ದೇವರ ಶಿಷ್ಯರು, ದೇವರ ಮಕ್ಕಳು ಎಂಬುದಾಗಿ ತಿಳಿದುಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ದೇವಜನರೇ, ಇವತ್ತಿನ ದಿನದಲ್ಲಿ ದೇವರ ಮಕ್ಕಳ ಕುರಿತು ಅನೇಕರು ಬೇಡದ ವಿಚಾರಗಳಲ್ಲಿ ಮಾತನಾಡುತ್ತಾ ಇರುವಂಥದ್ದನ್ನು ನೋಡುತ್ತೇವೆ. ಪ್ರಿಯ ದೇವಜನರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಇವತ್ತು ನಮ್ಮ ಜೀವಿತ ಏನಾಗಿದೆ, ನಮ್ಮ ಸ್ಥಿತಿ ಏನಾಗಿದೆ, ಎಷ್ಟು ಸಮಯವನ್ನು ನಾವು ದೇವರಿಗೆ ಕೊಡ್ತಾ ಇದ್ದೇವೆ, ಎಷ್ಟು ಸಮಯವನ್ನು ದೇವರಿಗೆ ಮೀಸಲಾಗಿಡ್ತಾ ಇದ್ದೇವೆ, ಇದು ಬಹಳ ಪ್ರಾಮುಖ್ಯ. ಇವತ್ತಿನ ದಿನದಲ್ಲಿ ಅನೇಕರು ಇವರು ಯಾವ ಸೀಮೆಯ ಕ್ರೈಸ್ತರು, ಇವರು ದೇವರ ಆಲಯಕ್ಕೆ ಹೋಗ್ತಾರೆ, ಇವರು ನಿಜವಾದಂಥ ದೇವರನ್ನು ನಂಬಿದ್ದಾರೆ, ಆದರೆ ಪಕ್ಕದಲ್ಲಿ ಬಹಳ ಜಗಳ ಮಾಡಿಕೊಂಡೇ ಇರ್ತಾರೆ, ಒಬ್ಬರನ್ನೊಬ್ಬರು ಪ್ರೀತಿ ಮಾಡೋದಿಲ್ಲ. ಇವರು ನಿಜವಾದಂಥ ಪ್ರೀತಿನೇ ಇಲ್ಲ ಇವರಿಗೆ, ಬರೀ ಸುಮ್ಮನೆ ಹೊರಗಿನ ತೋರ್ಪಡಿಕೆಯಲ್ಲಿ ಮಾತ್ರ ಅವರು ಪ್ರೀತಿ ಮಾಡ್ತಾರೆ, ಆದರೆ ಒಳಗಡೆ ಅಶುದ್ಧವಾದ ಜೀವಿತವನ್ನೇ ನಡೆಸ್ತಾ ಇದ್ದಾರೆ. ಬೇಡದ ಮಾತುಗಳಿಂದ ನಮ್ಮನ್ನು ಚುಚ್ಚಿ ಚುಚ್ಚಿ ಮಾತನಾಡುವಂಥದ್ದನ್ನು ನೋಡುತ್ತೇವೆ. ಇವರು ಯಾಕೆ ದೇವರ ಆಲಯಕ್ಕೆ ಹೋಗ್ತಾರೆ, ಇವರು ಯಾಕೆ ಬೈಬಲನ್ನು ತೆಗೆದುಕೊಂಡು ಹೋಗ್ತಾರೆ, ಹೀಗೆ ಅನ್ಯರು ನಮ್ಮ ಕುರಿತು ಅನೇಕ ವಿಚಾರದಲ್ಲಿ ನಮ್ಮನ್ನು ಹೀನೈಸಿ ಮಾತನಾಡುವಂಥದ್ದನ್ನು ಈ ಲೋಕದ ಜೀವಿತದಲ್ಲಿ ನಾವು ನೋಡ್ತಾ ಇದ್ದೇವೆ. ಇದಾಗಬಾರ್ದು ಪ್ರಿಯರೇ. ಯೇಸು ಸ್ವಾಮಿ ಹೇಳುವಂಥದ್ದು, ನೀವು ನನ್ನನ್ನು ಪ್ರೀತಿಸುವುದಾದರೆ ನೀವು ನನ್ನ ಶಿಷ್ಯರಾಗಲಿಕ್ಕೆ ಸಾಧ್ಯ, ನೀವು ಒಬ್ಬರನ್ನೊಬ್ಬರನ್ನು ಪ್ರೀತಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಯಾಕೆಂದರೆ 1 ಯೋಹಾನ 4ನೇ ಅಧ್ಯಾಯ 7ನೇ ವಚನವನ್ನು ನೋಡುವಾಗ ಅಲ್ಲಿ ದೇವರ ವಾಕ್ಯ ಹೇಳುತ್ತೆ ಪ್ರಿಯರೇ, ಯೋಹಾನನು ಬರೆದಂಥ 1ನೇ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನ, ಪ್ರಿಯರೇ ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ, ಪ್ರೀತಿಯು ದೇವರಿಂದಾಗಿದೆ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು ದೇವರನ್ನ ಬಲ್ಲವನೂ ಆಗಿದ್ದಾನೆ. ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು ಮತ್ತು ದೇವರನ್ನ ಬಲ್ಲವನಾಗಿದ್ದಾನೆ. ಆ ಪ್ರೀತಿಯನ್ನು ಮಾಡಲಿಲ್ಲ ಅಂತಂದರೆ ಏನು ಪ್ರಯೋಜನ? ಅದಕ್ಕೆ
ನಾವು ದೇವರ ದೃಷ್ಟಿಯಲ್ಲಿ ಪ್ರೀತಿಸಲ್ಪಟ್ಟಿದ್ದೇವೆ. ನೀವು ದೇವರ ದೃಷ್ಟಿಯಲ್ಲಿ ಪ್ರೀತಿಸಲ್ಪಟ್ಟವರಾಗಿರಬೇಕಾದ್ರೆ ನೀವು ಒಬ್ಬರನ್ನೊಬ್ಬರನ್ನ ಪ್ರೀತಿ ಮಾಡಬೇಕಾಗಿದೆ. ಜೊತೆಗೆ ದೇವರ ವಾಕ್ಯವನ್ನು ಪ್ರೀತಿ ಮಾಡಬೇಕಾಗಿದೆ. ಯಾಕೆಂದರೆ ಆ ಪ್ರೀತಿ ಹೇಗಿದೆ ಅಂತಂದರೆ, ದೇವರಿಂದ ಹುಟ್ಟಿದವನು ದೇವರನ್ನು ಬಲ್ಲವನು ಕೂಡ ಆಗಿದ್ದಾನೆ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ ಪ್ರಿಯರೇ. ಪ್ರಿಯ ದೇವಜನರೇ, ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನೂ ಅಲ್ಲ. ಮತ್ತು ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ. ಇವತ್ತಿನ ದಿನದಲ್ಲಿ ನಾವೆಲ್ಲರೂ ಕೂಡ ಪ್ರೀತಿ ಇದೆ ಎಂಬುದಾಗಿ ಸುಮ್ಮನೆ ದೇವರ ಆಲಯಕ್ಕೆ ಹೋಗುವಂಥವರಾಗಿದ್ದೇವೆ. ಪ್ರಸಂಗಿಕಾರ ಹೇಳ್ತಾನೆ, ದೇವರ ಆಲಯಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು. ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು. ಯಾವ ಹೆಜ್ಜೆ? ಅಯ್ಯೋ ನನ್ನ ಬಟ್ಟೆ ಹೇಗಿದೆ, ನನ್ನ ಶೃಂಗಾರ ಹೇಗಿದೆ, ನಾನು ಎಷ್ಟು ಚಿನ್ನ ಹಾಕ್ಕೊಂಡಿದ್ದೇನೆ, ಯಾವ ರೀತಿಯಲ್ಲಿ ಇವತ್ತು ನನ್ನ ಸಭೆಯಲ್ಲಿ ಕುಳಿತುಕೊಳ್ಬೇಕು, ಯಾವ ರೀತಿಯಲ್ಲಿ ನನ್ನ ಒಂದು ಎಕ್ಸ್ಪ್ರೆಷನನ್ನು ತೋರಿಸಬೇಕು, ಹೀಗೆ ಈ ವಿಚಾರದಲ್ಲಿ ನಾವು ಹೆಜ್ಜೆಯನ್ನು ಗಮನಿಸ್ತಾ ಇದ್ದೇವೆ ಹೊರತು ನಿಜವಾದಂಥ ಹೆಜ್ಜೆ ಯಾವುದು ಅಂತಂದರೆ, ದೇವರ ಆಲಯಕ್ಕೆ ಹೋಗುವಾಗ ನಾನು ಎಷ್ಟು ಸಮಯವನ್ನು ದೇವರಿಗೆ ಮೀಸಲಾಗಿಡಬೇಕು. ಒಂದು ವೇಳೆ ನಾನು ಒಬ್ಬರನ್ನು ಪ್ರೀತಿಸಬೇಕು, ನಾನು ಒಂದು ದಿನದಲ್ಲಿ ಅವನ ಮನಸ್ಸನ್ನು ನೋಯಿಸಿದ್ದೇನೆ, ಅವನಲ್ಲಿ ಕ್ಷಮಾಪಣೆಯನ್ನು ಕೇಳಬೇಕು. ಒಂದು ವೇಳೆ ಯಾರು ಕಷ್ಟದಲ್ಲಿದ್ದರೆ ಅವರಿಗೆ ಸಹಾಯವನ್ನು ಮಾಡಬೇಕು, ನಾವು ಇನ್ನೊಬ್ಬರನ್ನು ಪ್ರೀತಿಸಬೇಕು. ಆ ಒಂದು ಆಲೋಚನೆಯಲ್ಲಿ ಇದ್ದಾಗ ನಿಜವಾದಂಥ ಪ್ರೀತಿಯ ಶ್ರೇಷ್ಠತೆಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಅವನು ಕೂಡ ದೇವರನ್ನು ಬಲ್ಲವನಾಗುವುದಕ್ಕೆ ಸಾಧ್ಯ ಎಂಬುದಾಗಿ ನೋಡುತ್ತೇವೆ. ಯಾಕೆಂದರೆ ನಿಮ್ಮಲ್ಲಿ ಯಥಾರ್ಥವಾದಂಥ ಪ್ರೀತಿ ಇರಬೇಕು ಪ್ರಿಯರೇ. ನಿಮ್ಮಲ್ಲಿ ಯಾವ ಪ್ರೀತಿ ಇರಬೇಕು? ಯಥಾರ್ಥವಾದ ಪ್ರೀತಿ. ಪ್ರಿಯ ದೇವಜನರೇ, ಆ ಯಥಾರ್ಥವಾದ ಪ್ರೀತಿ ಹೇಗಿರಬೇಕು? ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡುವಾಗ, ಮೊಟ್ಟ ಮೊದಲು ನಿಮ್ಮೊಳಗೆ ಯಥಾರ್ಥವಾದ ಪ್ರೀತಿ ಇರಲಿ, ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ ಎಂಬುದಾಗಿ ನೋಡುತ್ತೇವೆ. ಯಥಾರ್ಥವಾದಂಥ ಪ್ರೀತಿ. ಇವತ್ತು ಆ ಯಥಾರ್ಥವಾದಂಥ ಪ್ರೀತಿ ಬಹಳ ಕಡಿಮೆ. ಯಾಕೆಂದರೆ ನಿಮ್ಮಲ್ಲಿ ಎಲ್ಲರಲ್ಲಿ ಆ ಯಥಾರ್ಥವಾದಂಥ ಪ್ರೀತಿ ಇರಬೇಕಾಗಿದೆ. ಯಾಕೆಂದರೆ ಬಹು ಪ್ರೀತಿಯು ಎಲ್ಲ ಪಾಪಗಳನ್ನು ಮುಚ್ಚುವಂಥದ್ದಾಗಿದೆ. ಪ್ರೀತಿಯು ಎಲ್ಲ ಪಾಪಗಳನ್ನು ಮುಚ್ಚುವಂಥದ್ದಾಗಿದೆ. ಆ ಯಥಾರ್ಥವಾದಂಥ ಪ್ರೀತಿ ಇದ್ದಾಗ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ. ಯಾಕೆಂದರೆ ಗುಣಗುಟ್ಟದೆ ಒಬ್ಬರಿಗೊಬ್ಬರು ಅತಿಥಿ ಸತ್ಕಾರ ಮಾಡಿರಿ, ನೀವೆಲ್ಲರೂ ದೇವರ ವಿವಿಧ ಕೃಪೆಯ ವಿಷಯದಲ್ಲಿ ಒಳ್ಳೆಯ ಮನೆಯ ವಾರ್ತೆಯವರಾಗಿದ್ದು ಪ್ರತಿಯೊಬ್ಬನು ತಾನು ಹೊಂದಿದ ಕೃಪಾವರನ್ನು ಎಲ್ಲರ ಸೇವೆಯಲ್ಲಿ ಉಪಯೋಗಿಸಲಿ ಎಂಬುದಾಗಿ ನಾವು ನೋಡುತ್ತೇವೆ. ನಿಮ್ಮಲ್ಲಿ ಯಥಾರ್ಥವಾದಂಥ ಪ್ರೀತಿ ಇರಬೇಕು. ನೀವು ಯಾರು ಗುಣಗುಟ್ಟಬಾರದು, ನೀವು ಒಬ್ಬರನ್ನೊಬ್ಬರು ದ್ವೇಷಿಸಬಾರದು. ಇಂಥ ಜೀವಿತ ಇದ್ದಾಗ ದೇವರ ದೃಷ್ಟಿಯಲ್ಲಿ ನಾವು ಪ್ರೀತಿಸಲ್ಪಟ್ಟವರಾಗಿರುತ್ತೇವೆ. ಇಲ್ಲ ಅಂತಂದರೆ ದೇವರ ದೃಷ್ಟಿಯಲ್ಲಿ ಕೂಡ ಆ ದೇವರ ಪ್ರೀತಿಯನ್ನು ನಾವು ಕಳೆದುಕೊಳ್ಳಬೇಕಾಗುತ್ತದೆ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ದೇವರು ಹೇಳುವಂಥ ಮಾತು, ಮಗನೇ ಮಗಳೇ, ನಾನು ನಿನ್ನನ್ನು ಪ್ರೀತಿಸುವುದು ಶಾಶ್ವತವಾದಂಥ ಪ್ರೇಮದಿಂದಲೇ ಎಂಬುದಾಗಿ ನೋಡುತ್ತೇವೆ. ದೇವರ ಎಣಿಕೆಯಲ್ಲಿ ನಾವು ಏನಾಗಿದ್ದೇವೆ? ದೇವರ ಎಣಿಕೆಯಲ್ಲಿ ನಾವು ಪ್ರೀತಿಸಲ್ಪಟ್ಟಿದ್ದೇವೆ. ಯಾಕೆಂದರೆ ದೇವರ ಪ್ರೀತಿ ಏನೆಂದರೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥದ್ದು. ದೇವರ ಪ್ರೀತಿ ಏನೆಂದರೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥದ್ದು ಎಂಬುದಾಗಿ ನಾವು ನೋಡುತ್ತೇವೆ. ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯಲೇಬೇಕು ಎಂಬುದಾಗಿ ನಾವು ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ, ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 15ನೇ ವಚನದಲ್ಲಿ ಸ್ಪಷ್ಟವಾಗಿ ಅದನ್ನು ಓದುವಂಥವರಾಗಿದ್ದೇವೆ. ಪ್ರಿಯ ದೇವಜನರೇ, ಇವತ್ತಿನ ದಿನದಲ್ಲಿ ಆತನ ಆಜ್ಞೆಗಳನ್ನು ನಾವು ಕೈಕೊಂಡು ನಡೆಯುವುದರಿಂದ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಎಂಬುದಾಗಿ ನೋಡುತ್ತೇವೆ. ಹಾಗಾದರೆ ಆತನು ಕೊಟ್ಟಂಥ 10 ದಶಾಜ್ಞೆಗಳು ಭಾರವಾಗಿದೆಯಾ? ಒಂದು ವೇಳೆ ಭಾರವಾದಂಥ ಜೀವಿತದಲ್ಲಿ ನಾವು ಜೀವಿಸ್ತಾ ಇದ್ದೇವಾ? ನಿಜವಾಗಿಯೂ ದೇವರು ಕೊಟ್ಟಂಥ ಆಜ್ಞೆಗಳು ಭಾರವಾದವುಗಳಲ್ಲ. ಯಾಕೆಂದರೆ ಆ ಭಾರ ಮಾಡಿಕೊಂಡಿರುವಂಥವರು ನಾವು ಪ್ರಿಯರೇ.
ಯಾಕೆಂದರೆ ಒಂದು ಭಾರವನ್ನು ಹೊರುವಾಗ ಅದನ್ನು ಹೊರುವ ರೀತಿಯನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಅದೇ ರೀತಿಯಾಗಿ ದೇವರು ಕೊಟ್ಟಂಥ ಆಜ್ಞೆಗಳು ಭಾರವಾದವುಗಳಲ್ಲ. ಎಲ್ಲಿ ಬರೆಯಲ್ಪಟ್ಟಿದೆ? 1 ಯೋಹಾನನು ಬರೆದಂಥ ಪತ್ರಿಕೆ 5ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುತ್ತೇವೆ, ದೇವರ ಮೇಲಣ ಪ್ರೀತಿ ಏನೆಂದರೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ. ಆತನ ಆಜ್ಞೆಗಳು ಭಾರವಾದವುಗಳಲ್ಲ. ಆತನ ಆಜ್ಞೆಗಳು ಭಾರವಾದವುಗಳ. ದೇವರ ಪ್ರೀತಿ ಏನೆಂದರೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥದ್ದು. ಯಾಕೆಂದರೆ ಆತನ ಆಜ್ಞೆಗಳು ಭಾರವಾದವುಗಳಲ್ಲ ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಯಾಕೆಂದರೆ ಲೋಕವನ್ನು ಜಯಿಸುವಂಥದ್ದು, ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ. ಲೋಕವನ್ನು ಜಯಿಸುವಂಥದ್ದು ನಿಮ್ಮ ನಂಬಿಕೆಯೇ. ಯೇಸುವು ದೇವರ ಮಗನೆಂದು ನಂಬಿದವರೇ ಅಲ್ಲದೆ ಲೋಕವನ್ನು ಜಯಿಸುವವರು ಇನ್ನಾರಿದ್ದಾರೆ? ಇವತ್ತಿನ ದಿನದಲ್ಲಿ ಆ ದೇವರ ಪ್ರೀತಿಯನ್ನು, ಶ್ರೇಷ್ಠತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾಕೆಂದರೆ ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 30ನೇ ವಚನದಲ್ಲಿ ದೇವರು ಹೇಳುವಂಥ ಮಾತು, ಎಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ, ನನ್ನ ನೊಗವು ಹೌರವಾದದ್ದು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತು ಯೇಸುವನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಿಕೊಂಡು ಆತನ ಬಳಿಗೆ ಬರುವುದಾದರೆ ದೇವರು ನಿಮ್ಮನ್ನು ಎಂದಿಗೂ ತಳ್ಳಿಬಿಡುವಂಥ ದೇವರಲ್ಲ ಪ್ರಿಯರೇ. ಆತನು ನಿಮ್ಮ ಪ್ರತಿರೂಪವನ್ನು ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿರುವಂಥ ದೇವರಾಗಿದ್ದಾನೆ. ನಿಮ್ಮನ್ನು ಶಾಶ್ವತವಾದಂಥ ಪ್ರೀತಿಯಲ್ಲಿ ಪ್ರೀತಿಸುವಂಥವನಾಗಿದ್ದಾನೆ. ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ನೀವು ಕೈಕೊಂಡು ನಡೆಯಲೇಬೇಕೆಂಬುದಾಗಿ ದೇವರು ಹೇಳುವಾಗ ಆತನ ಆಜ್ಞೆಗಳು ಭಾರವಾದವುಗಳಲ್ಲ ಪ್ರಿಯರೇ. ಆತನ ಹಗುರವಾಗಿರುವಂಥದ್ದು ಆಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಯಾಕೆಂದರೆ ಯೋಹಾನನು ಬರೆದಂಥ 1ನೇ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನವನ್ನು ನಾವು ನೋಡುವಂಥ ಸಮಯದಲ್ಲಿ ದೇವರ ವಾಕ್ಯದಲ್ಲಿ, ಪ್ರಿಯರಾದ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಬಾಯುಪಚಾರದಿಂದಾಗಲಿ ಪ್ರೀತಿಸುವವರಾಗಿರಬಾರದು. ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು. ಕೇವಲ ಬಾಯುಪಚಾರದಿಂದ ಪ್ರೀತಿಸುವಂಥದ್ದಲ್ಲ. ಓ ಚೆನ್ನಾಗಿದ್ದೀರಾ, ಭಾಳ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ, ಓ ನಾವು ನಿಮ್ಮನ್ನು ಭಾಳ ಇಷ್ಟಪಡ್ತಾ ಇದ್ದೇವೆ, ನಿಮ್ಮ ಮೇಲೆ ನಮಗೆ ಕನಿಕರ ಇದೆ. ಹೊರಗಿನ ತೋರ್ಪಡಿಕೆಯಲ್ಲಿ ಬರೀ ಬಾಯಿ ಮಾತಿನಿಂದ ಕೆಲವರು ಪ್ರೀತಿಯನ್ನು ವ್ಯಕ್ತಪಡಿಸುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ಹೃದಯದ ಒಳಗಿನಿಂದ ನಿಜವಾದಂಥ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ. ಹೇಗೆಂದರೆ ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಿ ಬರಬೇಕೆಂಬುದಾಗಿ. ಇವತ್ತಿನ ದಿನದಲ್ಲಿ ನಂಬಿಕೆ ಅನ್ನುವಂಥದ್ದು ಹೇಗೆ ಕ್ರಿಯೆಗಳಿಂದ ಕೂಡಿರಬೇಕು, ಅದೇ ರೀತಿಯಾಗಿ ಪ್ರೀತಿ ಅನ್ನುವಂಥದ್ದು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಿ ಬರಬೇಕೆಂಬುದಾಗಿ ನೋಡುತ್ತೇವೆ. ಅಂಥ ಜೀವಿತದಲ್ಲಿ ನಾವು ಜೀವಿಸುವಾಗ ಇವತ್ತು ದೇವರು ನಮ್ಮನ್ನು ಪ್ರೀತಿಸುವಂಥವನಾಗಿದ್ದಾನೆ. ಹೇಗೆ? ಶಾಶ್ವತವಾದಂಥ ಪ್ರೇಮದಿಂದಲೇ. ದೇವರ ಎಣಿಕೆಯಲ್ಲಿ ನಾವು ಏನಾಗಿದ್ದೇವೆ? ದೇವರ ದೃಷ್ಟಿಯಲ್ಲಿ ದೇವರು ನಮ್ಮನ್ನು ಪ್ರೀತಿಸುವಂಥವನಾಗಿದ್ದಾನೆ. ನೀವು ಆ ದೇವರ ಪ್ರೀತಿಯನ್ನು ಪಡ್ಕೊಳ್ಬೇಕಾ? ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯಿರಿ. ಆತನ ಆಜ್ಞೆ ಯಾವತ್ತೂ ಕೂಡ ಭಾರವಾದವುಗಳಲ್ಲ ಪ್ರಿಯರೇ. ಇವತ್ತು ಭಾರ ಮಾಡಿಕೊಂಡಿರುವಂಥದ್ದು ನಾವು. ಹೇಗೆ? ನಮ್ಮ ಪಾಪದ ಜೀವಿತದಿಂದ, ನಮ್ಮ ಮೊಂಡುತನದಿಂದ, ನಮ್ಮ ಅವಿಧೇಯತ್ವದಿಂದ. ಹೇಗೆ ಇಸ್ರಾಯೇಲರು ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ಗುಣಗುಟ್ಟಿ ದೇವರ ಆಶೀರ್ವಾದವನ್ನು ಅವರು ಪಡೆದುಕೊಳ್ಳಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಅನೇಕ ಕಷ್ಟಗಳಿಗೆ ಒಳಗಾದರು. ಪ್ರಿಯ ದೇವ ಜನರೇ, ಅಂಥ ಕಷ್ಟಗಳಿಗೆ ನಾವು ಒಳಗಾಗದೆ ದೇವರ ಪ್ರೀತಿಯಲ್ಲಿ ಯಾವಾಗಲೂ ಕೂಡ ಬೆಳೆಯೋಣ. ಅಂಥ ಪ್ರೀತಿ ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಕೆಲಸದ ಮೇಲೆ ಯಾವಾಗಲೂ ಇರಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ದೇವರು ತಾನೇ ಈ ಸಮಯದಲ್ಲಿ ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದಂಥ ದೇವರೇ, ದೇವರ ಪ್ರೀತಿ ಅಪಾರವಾದದ್ದು. ಯೇಸುವೆ, ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ನೀನು ಪ್ರೀತಿಸಿ ಅವರನ್ನು ಆತ್ಮಿಕವಾಗಿ ಬಲಪಡಿಸು. ಅವರ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸು. ನಿನ್ನ ಮಹಿಮೆಯಲ್ಲಿ ನಡೆಸು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಅತಿ ಶ್ರೇಷ್ಠವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ. ಆಮೇನ್. ಪ್ರಿಯ ದೇವಜನರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಪ್ರಾರ್ಥನಾ ಮನವಿಗಳಿದ್ದ ಪಕ್ಷದಲ್ಲಿ ನಾನು ನಿಮಗೋಸ್ಕರವಾಗಿ ಪ್ರಾರ್ಥಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.